2024ರಲ್ಲಿ 300ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ರು. ಬಂಡೆ ಬ್ಲಾಸ್ಟ್ ಮಾಡಲು ಒಂದು ತಯಾರಿ ನಡೀತಾ ಇತ್ತು ಅನ್ನುವ ಮಾಹಿತಿ ಸಿಗ್ತಾ ಇದೆ. ಸುರಂಗ ಮಾರ್ಗದ ಕಾಮಗಾರಿ ವೇಳೆ ಯಾಕೆ ದುರಂತ ಸಂಭವಿಸಿದೆ ಅನ್ನುವ ಸತ್ಯಾನ್ವೇಷಣೆಯಲ್ಲಿ ಅನಕ್ಕಂ ಪೋಯಲ್ ಕಲ್ಲಾಡಿ ಸುರಂಗ ಮಾರ್ಗ ಇದು. ಬ್ಲಾಸ್ಟ್ ಕಾರಣಕ್ಕೆ ಗುಡ್ಡ ಕುಸಿತ ಅನ್ನುವ ಅನುಮಾನ, ಪ್ರಶ್ನೆ, ಕುತೂಹಲ, ಗೊಂದಲ ಕೂಡ ಈಗ ಮನೆ ಮಾಡಿದೆ. ಬ್ಲಾಸ್ಟ್ ಕಾರಣಕ್ಕೆ ಗುಡ್ಡ ಕುಸಿತ, ಬ್ಲಾಸ್ಟ್ ಮಾಡಿರೋ ಕಾರಣಕ್ಕೆ ಹಿಂಗಾಯ್ತಾ? ಭಯಾನಕ ಕುಸಿತಕ್ಕೆ ಪ್ರಕೃತಿ ಕಾರಣವಾ? ಎಲ್ಲವೂ ಪ್ರಕೃತಿಯೇ? ಇದು ಮಾನವ ನಿರ್ಮಿತ ದುರಂತವಾ? ನೋಡಿ, ನಮ್ಮ ಅಧಿಕ ಪ್ರಸಂಗತನ, ನಮ್ಮ ತರಲೆ ಹಿಂಗೆಲ್ಲ ಮಾಡ್ತಾನೋ ಪ್ರಶ್ನೆ. NDRF ಟೀಮ್ ರಕ್ಷಣಾ ಕಾರ್ಯ ಶುರು ಮಾಡಿದೆ. ವಯನಾಡ್ನಲ್ಲಿ 24 ಗಂಟೆಯಲ್ಲಿ 256 ಮಿಲಿಮೀಟರ್ ಮಳೆ ಆಗಿದೆ. ಕೇವಲ ಒಂದು ದಿನದಲ್ಲಿ ಬಂಡೆ ಬ್ಲಾಸ್ಟ್ ಮಾಡಲು ತಯಾರಿ ನಡೀತಾ ಇತ್ತು ಅನ್ನುವ ಮಾಹಿತಿ ಇದೆ. ಹಾಗಾಗಿ ಬ್ಲಾಸ್ಟ್ ಮಾಡುವ ಒಂದು ಪ್ರಯತ್ನ ಈ ದುರಂತಕ್ಕೆ ಕಾರಣ ಆಯ್ತಾ? ಸುರಂಗ ಮಾರ್ಗದ ಕಾಮಗಾರಿ ವೇಳೆ ಈ ದುರಂತ ಸಂಭವಿಸಿದೆ. ಅನಕ್ಕಂ ಪೋಯಲ್ ಕಲ್ಲಾಡಿ ಸುರಂಗ ಮಾರ್ಗ ಇದು. ಬ್ಲಾಸ್ಟ್ ಕಾರಣಕ್ಕೆ ಗುಡ್ಡ ಕುಸಿತ, ಇನ್ನು ಯಾವ ಕಾರಣಕ್ಕೆ ಗುಡ್ಡ ಕುಸಿತು, ಯಾವ ಕಾರಣಕ್ಕೆ ಇಂತಹ ಒಂದು ಅನಾಹುತ ಸಂಭವಿಸಿತು, ದುರಂತ ಸಂಭವಿಸಿತು ಅನ್ನುವ ಒಂದು ಆಲೋಚನೆ ಅಷ್ಟೇ. ಆದರೆ ವಿ ಕ್ಯಾನಾಟ್ ಡೂ ಎನಿಥಿಂಗ್ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ಅನ್ನೋದನ್ನ ಪ್ರಕೃತಿ ನಮಗೆ ಹೇಳ್ತಾ ಇದೆ. ಈ ಕ್ಷಣದಲ್ಲಿ ಹೀಗೆ ಇರ್ಲಿಕ್ಕೆ ಸಾಧ್ಯ, ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ. ಆದರೆ ನಮ್ಮ ಪ್ರಾರ್ಥನೆ ಇಷ್ಟೇ, ಇನ್ನು ಯಾರಾದರೂ ಸಿಕ್ಕಾಕೊಂಡಿದ್ರೆ ಆ ಭೂಕುಸಿತದಲ್ಲಿ ಅವರು ಆರಾಮಾಗಿ ಸುರಕ್ಷಿತವಾಗಿ ಹೊರಬರಲಿ ಅನ್ನುವ ಪ್ರಾರ್ಥನೆ. ಆ ಪ್ರಾರ್ಥನೆಗೆ ಪೂರಕವಾಗಿ ಅಲ್ಲಿ NDRF ಟೀಮ್ ಕೂಡ ಬೀಡು ಬಿಟ್ಟಿದೆ ಅನ್ನೋ ಮಾಹಿತಿ ಇದೆ. ಅದೃಷ್ಟವಶಾತ್ ಅವರೆಲ್ಲರೂ ಕೂಡ ಜೀವಂತವಾಗಿ ಆರಾಮಾಗಿ ಬರಲಿ ಅನ್ನುವ ಒಂದು ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ಸುರಂಗ ಮಾರ್ಗದ ಕಾಮಗಾರಿ ವೇಳೆ ಈ ದುರಂತ ಸಂಭವಿಸಿದೆ ಅನ್ನೋದು ಪಕ್ಕಾ ಆಗಿದೆ. ಆದರೆ ಬ್ಲಾಸ್ಟ್ ತಯಾರಿ ಇಂತಹ ಒಂದು ಅನಾಹುತಕ್ಕೆ ಕಾರಣವಾಯ್ತಾ ಅನ್ನುವ ಪ್ರಶ್ನೆಗೆ ಈಡು ಮಾಡಿದೆ ಸದ್ಯದ ಈ ದೃಶ್ಯಾವಳಿಗಳು, ಸದ್ಯದ ಈ ದುರಂತ. ಒಂದು ಸಲ ಆ ದೃಶ್ಯಗಳನ್ನು ನೋಡೋಣ.